ಅರ್ಧ ಸೆಂಚುರಿ ಹೊಡೆದ್ರಿ ಇವತ್ತ ರೇಟ್ ಏರಿಸಿದ್ರೆ 50 ಐಟಮ್ಸ್ ಇದ್ದು ಬೇರೆ ಬೇರೆ ಸಂದರ್ಭದಲ್ಲಿ ಒಂದಕ್ಕಿಂತ ಒಂದು ಬಾರಿ ಇಲ್ಲ ಒಂದಕ್ಕಿಂತ ಹೆಚ್ಚು ಬಾರಿ ಬೆಲೆ ಏರಿಕೆಯನ್ನ ಮಾಡಿದ್ದಾರೆ. ಅದು ಟ್ರಾನ್ಸ್ಫಾರ್ಮರ್ ಇರ್ಬೋದು, ಜನನ ಮರಣದ ಸರ್ಟಿಫಿಕೇಟ್ ಇರ್ಬೋದು, ವೆಹಿಕಲ್ಗಳ ರೋಡ್ ಟ್ಯಾಕ್ಸ್ ಇರ್ಬೋದು, ಎಕ್ಸೈಸ್ ಸ್ಟೇಟ್ ಎಕ್ಸೈಸ್ ಇರ್ಬೋದು, ಆನಂತರ ಆಸ್ತಿ ರಿಜಿಸ್ಟ್ರೇಷನ್ ಇರ್ಬೋದು, ಈ ಥರದ್ದು. ಮತ್ತು ಇದರ ಮೊದಲು ವಿದ್ಯುತ್ತು, ಪೆಟ್ರೋಲು, ಡೀಸೆಲು ಮೂರು ಸರ್ತಿ ಏರಿಸಿದ್ದಾರೆ. ಇದರ ಜೊತೆಗೆ ಈಗ ಪುನಃ ದೊಡ್ಡ ಪ್ರಮಾಣದಲ್ಲಿ ವಿದ್ಯುತ್ ದರವನ್ನ ಏರಿಸುವಂತ ಒಂದು ತೀರ್ಮಾನವನ್ನ ಕೈಗೊಂಡಿದ್ದಾರೆ. ದುರಾಡಳಿತದ ಪರಮಾವಧಿ ಇದು. 2022, 23, 24, 25 2 ವರ್ಷದ ಅವಧಿಯಲ್ಲಿ 22, 23, 23, 24 ಬರೀ 2 ವರ್ಷದ ಅವಧಿಯೊಳಗ ಲೇಟೆಸ್ಟ್ ಬಿಟ್ಟು 17,559 ರೂಪಾಯಿ, 17,559 ರೂಪಾಯಿ ಬೇರೆ ಬೇರೆ ಡಿಸ್ಟ್ರಿಬ್ಯೂಷನ್ ಕಂಪನಿಗಳಿಗೆ, ಡಿಸ್ಕಾಮ್ಗಳಿಗೆ ನಷ್ಟ ಆಗ್ಯದ ಅಂತ ಅವರು ತೋರಿಸಿದ್ರು. ರಾಜ್ಯ ಸರ್ಕಾರ ಅವರಿಗೆ ಏನು ಫ್ರೀ ಕೊಡ್ತೀವಿ ಅಂತ ಹೇಳಿದ್ರು, ಅದು ಪೂರಾ ಕೊಟ್ಟಿಲ್ಲ. ದಟ್ ಈಸ್ ಡಿಫರೆನ್ಸ್. 200 ಯೂನಿಟ್ ಫ್ರೀ ಅಂತ ಹೇಳಿ ಭಾಷಣ ಮಾಡಿದವರು ಆ 200 ಯೂನಿಟ್ದಲ್ಲಿ 50 ಯೂನಿಟ್ 40 ಯೂನಿಟ್ ಕೊಟ್ಟು ಅದರದ್ದು ಕೂಡ ಡಿಸ್ಕಾಮ್ಗಳಿಗೆ ಪೇಮೆಂಟ್ ಅನ್ನ ಮಾಡಿಲ್ಲ. ದೇ ಹ್ಯಾವ್ ನಾಟ್ ರಿಎಂಬರ್ಸ್ಡ್ ಇಟ್. ಹಿಂಗಾಗಿ ಒಟ್ಟಾರೆ ಆರ್ಥಿಕ ಹೊರೆ ಡಿಸ್ಕಾಮ್ಗಳದ್ದು 34,980 ಕೋಟಿ ರೂಪಾಯಿ, ಅಂದ್ರೆ 35,000 ಕೋಟಿ ರೂಪಾಯಿ ದುರಾಡಳಿತದ ಪರಮಾವಧಿ ಇದೆ. ಈ ಹೊರೆ ಕಂಪನಿಗಳು ರೆಗ್ಯುಲೇಟರಿ ಅಸೆಟ್ ಅಂತ ಪರಿಗಣಿಸ್ತಾವ ಅಂತ ಹೇಳಿ ಆರ್ಥಿಕ ನಷ್ಟ ಮತ್ತು ಹೊರೆಯಲ್ಲಿ ಮುಳುಗಿರುವ ಕಂಪನಿಗಳು ಇದನ್ನ ರಿಕವರಿ ಮಾಡೋದು ಗ್ರಾಹಕರಿಂದ ಮಾಡ್ಲಿಕ್ಕೆ ತೀರ್ಮಾನ ಮಾಡ್ಯಾರ. ಈ ರೆಗ್ಯುಲೇಟರಿ ಅಸೆಟ್ ಅಂತಂದ್ರೆ ಇವ್ರೇನು ಫ್ರೀ ಕೊಟ್ಟಾರಲ್ಲ, ಆ ಫ್ರೀ ಅನ್ನ ವಾಪಸ್ ಇವರು ರಿಎಂಬರ್ಸ್ ಮಾಡಬೇಕಾಗಿತ್ತು. ಅದನ್ನ ಮಾಡಿಲ್ಲ. ಅದಕ್ಕೆ ಉಳಿದ ಡೊಮೆಸ್ಟಿಕ್ ಕನ್ಸ್ಯೂಮರ್ಗಳಿಂದ, ಉಳಿದ ಇಂಡಸ್ಟ್ರಿಯಲ್ ಕನ್ಸ್ಯೂಮರ್ಗಳಿಂದ ಮತ್ತು ಕಮರ್ಷಿಯಲ್ ಕನ್ಸ್ಯೂಮರ್ಗಳಿಂದ ಇದನ್ನು ವಸೂಲಾತಿಗೆ ತೀರ್ಮಾನ ಮಾಡಿದ್ದಾರೆ. ಆರ್ಗ್ಯುಮೆಂಟ್ ಏನ್ ಮಾಡ್ಯಾರ ರೆಗ್ಯುಲೇಟರ್ ಮುಂದ, ವಿದ್ಯುತ್ ಶಕ್ತಿ ಕಂಪನಿಗಳು ಉಳಿಯಬೇಕಾದ್ರೆ ಇದು ರಾಜ್ಯ ಸರ್ಕಾರದ ಇದನ್ನ ಈ ಹೊರೆಯನ್ನು ಗ್ರಾಹಕರ ಮೇಲೆ ಹಾಕಲೇಬೇಕು ಅನ್ನುವಂಥದ್ದು ಇವ್ರ ಆರ್ಗ್ಯುಮೆಂಟ್. ನಾನೇ ಒಂದು ಉದಾಹರಣೆ ಹೇಳ್ತೇನೆ. ಮಹಾರಾಷ್ಟ್ರದಾಗೂ ಕೆಲವಷ್ಟು ಸ್ಕೀಮ್ಗಳನ್ನ ಕೊಟ್ಟಿದ್ರು. ನೀವು ನೋಡಿರ್ಬೇಕು, ಇತ್ತೀಚೆಗೆ ಮಹಾರಾಷ್ಟ್ರದ ಮುಖ್ಯಮಂತ್ರಿಗಳ ಜೊತೆಗೆ ನಮ್ದು 2-3 ಕಾರ್ಯಕ್ರಮ ಆಗ್ಯಾವ. ವೆರಿ ರೀಸೆಂಟ್ಲಿ 2 ಕಾರ್ಯಕ್ರಮ ಆಗ್ಯಾವ. ಮಹಾರಾಷ್ಟ್ರ ಮುಖ್ಯಮಂತ್ರಿ ರಿನ್ಯೂಯಬಲ್ ಎನರ್ಜಿ ನಮ್ಮದೇ ಸ್ಕೀಮ್ಗಳನ್ನ ಉಪಯೋಗ ಮಾಡಿ ಅವರು PM ಕುಸುಮದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಅವರು ಅದಕ್ಕೆ ಸಬ್ಸಿಡಿ ಕೊಟ್ಟು ರೈತನಿಗೇನು 8 ರೂಪಾಯಿ ಪರ್ ಯೂನಿಟ್ ಕಾಸ್ಟ್ ಬರ್ತದೆ. ಆ 8 ರೂಪಾಯಿ ಕಾಸ್ಟ್ ಬದಲಿ 1 ರೂಪಾಯಿ ಕಲ್ಲಿ ಮಾರಾಟ ಮಾಡ್ತಾ ಇದ್ರು, ರೈತರಿಗೆ ವಿದ್ಯುತ್ ಕೊಡ್ತಾ ಇದ್ರು. ಅದನ್ನೀಗ ಹಗಲು ಹೊತ್ತು ಎಲ್ಲಾ ರೈತರಿಗೂ PM ಕುಸುಮ್ ಮೂಲಕ ಕೊಟ್ಟು ಬೇರೆ ಗ್ರಾಹಕರಿಗೆ ಇಂಡಸ್ಟ್ರಿ ಟ್ಯಾರಿಫ್ ಅನ್ನ ಕಮ್ಮಿ ಮಾಡ್ಲಿಕ್ಕೆ ರೆಗ್ಯುಲೇಟರ್ಗೆ ರಿಕ್ವೆಸ್ಟ್ ಕೊಟ್ಟರು ಟು ರಿಡ್ಯೂಸ್ ದಿ ಟ್ಯಾರಿಫ್.
ನಾ ಹೇಳಿದ್ ನಿಮ್ಗೆ ಅರ್ಥ ಆಯ್ತು ಅಂತ ಭಾವಿಸ್ತೇನೆ. ಉಳಿದ ಇವರಿಗೆ ಟ್ಯಾರಿಫ್ ಅನ್ನೇ ರೆಡ್ಯೂಸ್ ಮಾಡ್ಲಿಕ್ಕೆ ಮಹಾರಾಷ್ಟ್ರದಾಗ ಕೊಟ್ರ ಕರ್ನಾಟಕದಲ್ಲಿ ದುರಾಡಳಿತ ಎಷ್ಟಿದೆ ಅಂತ ಅನ್ನೋದು ಇದು ಒಂದು ಕಂಪ್ಯಾರಿಸನ್ ಸಾಕು ನೀವು. ಮಹಾರಾಷ್ಟ್ರದಲ್ಲಿ ಅವರು ರೇಟ್ ಕಮ್ಮಿ ಮಾಡೋದಕ್ಕೆ ಪ್ರಸ್ತಾವನೆ ಕೊಟ್ಟಿದ್ದಾರೆ. ಹಾಗಾಗಿ ಅದರ ಜೊತೆಗೆ ಮುಂಬೈದಲ್ಲಿಯೂ ಟ್ರಾಫಿಕ್ ಇದೆ, ಬೆಂಗಳೂರಲ್ಲಿ ಟ್ರಾಫಿಕ್ ಇದೆ. ಎಷ್ಟು ವ್ಯವಸ್ಥಿತವಾಗಿ ಅಲ್ಲಿ ಸಮುದ್ರಗಳ ಮೇಲೆ ಇದಕ್ಕೆ ಕಟ್ತಾ ಇದ್ದಾರೆ. ನಾನು ಮೊನ್ನೆ ದೇವೇಂದ್ರ ಫಡ್ನವೀಸ್ ಕಾರಿನಲ್ಲಿ ಕರ್ಕೊಂಡು ಹೋಗಿ ತೋರಿಸಿದ್ರು. ನೋಡ್ಬರ್ರಿ ನೀವು ಹೋಗ್ಬೇಕಾದ್ರೆ, ನೀವು ಬರ್ತೀನಿ ಅಂದ್ರೆ ಒಂದ್ಸರ್ತಿ ನಿಮ್ ಸೆಷನ್ ಮುಗಿದ್ಮೇಲೆ ನಿಮ್ ಒಟ್ಟನ್ನು ಕರ್ಕೊಂಡು ಹೋಗ್ತೇನೆ. ಹೌ ಇನ್ಫ್ರಾಸ್ಟ್ರಕ್ಚರ್ ಇಸ್ ಬಿಲ್ಟ್ ಇನ್ ಮುಂಬೈ. ಅಂದ್ರೆ ದುರಾಡಳಿತ, ಭ್ರಷ್ಟಾಚಾರ ಮಿತಿಮೀರಿದ ಪರಿಣಾಮವಾಗಿ ಮುಂದಿನ 3 ವರ್ಷ ತನಕ ಪ್ರತಿ ವರ್ಷ ಪ್ರತಿ ಯೂನಿಟ್ಗೆ 90 ಪೈಸೆ ಹೆಚ್ಚಳ ಅಂತ ಕೊಟ್ರ. ಸೊ ಕೈಗಾರಿಕೆಗಳು ನಮ್ಮನ್ನ ಬಿಟ್ಟು ಹೋಗ್ಬೇಕಂತ ಹೇಳಿ ಇಂಡೈರೆಕ್ಟ್ ಆಗಿ ಇವರು ವ್ಯವಸ್ಥೆ ಮಾಡ್ತಾ ಇದ್ದಾರೆ. ನನ್ ಡೌಟ್ ಬರ್ತದೆ. ಯಾಕಂದ್ರೆ ಇವರು ಕೈಗಾರಿಕೆಗೆ ಯಾವತ್ತೂ ವಿರೋಧ ಇದ್ದಾರೆ. ಕಾಂಗ್ರೆಸ್ ಸರ್ಕಾರದವರು ವಿರೋಧ ಇದ್ದಾರೆ. ಇವರ ದುರಾಡಳಿತದಿಂದ ಕ್ರಾಸ್ ಸಬ್ಸಿಡಿ ಸಿಕ್ಕಾಪಟ್ಟೆ ಜಾಸ್ತಿ ಆಯ್ತು. ಒಟ್ಟಾರೆ ಆರ್ಥಿಕ ಸ್ಥಿತಿನೂ ಬಹಳ ಗಂಭೀರವಾಗಿದೆ. 2021ರಲ್ಲಿ ರಾಜ್ಯದ ಹೊಣೆಗಾರಿಕೆ ಅಂದ್ರೆ ರಾಜ್ಯದ ಸಾಲ 5,20,000 ರಾಜ್ಯದ ಹೊಣೆಗಾರಿಕೆ 5,22,887 ಕೋಟಿ ಇದ್ರ 2020 2,64,655 ಕೋಟಿ ಆಗಿದೆ. ಅಂದ್ರೆ ಸಾಲ ಅಷ್ಟು ಪ್ರಮಾಣದಾಗ ಜಾಸ್ತಿ ಆಗಿದೆ. ಈ ಸಾಲದ ಅಸಲು ತೀರಿಸಲಿಕ್ಕೆಲ್ಲ ಬಡ್ಡಿ ತೀರಿಸಲಿಕ್ಕೂ ದುಡ್ಡಿಲ್ಲ ಇವ್ರ ಕಡೆ. ವಿತ್ತೀಯ ಶಿಸ್ತಿಲ್ಲ. ಇಲ್ಲೊಬ್ಬರು ಮಂತ್ರಿಗಳಿದ್ದಾರೆ, ಅವ್ರ ಬಗ್ಗೆ ಮಾತಾಡೋದು ಅರ್ಥ ಇಲ್ಲ. ಅವರು ಮತ್ತೆ ಇನ್ನೊಂದಿಬ್ರು ಇದ್ದಾರೆ, ಅವ್ರ ಉದ್ಯೋಗ ಏನಂದ್ರೆ ಬರೇ ಸ್ಟೇಟ್ಮೆಂಟ್ ಕೊಡೋದು. ಭಾರತದ GDP, ಭಾರತದ ಸಂಪತ್ತು, ಒಟ್ಟಾರೆ ಭಾರತದ ಎಕಾನಮಿನೇ 2 ಟ್ರಿಲಿಯನ್ ಇಂದ 4 ಟ್ರಿಲಿಯನ್ ಕ್ರಾಸ್ ಆಗ್ತಾ ಇದೆ. ನಮ್ಮ ಸಂಪತ್ತು ಮೆನಿ ಟೈಮ್ಸ್ ಜಾಸ್ತಿ ಆಗಿದೆ, ಟೋಟಲ್ ವೆಲ್ತ್. ಅದರ ಆಧಾರದ ಮೇಲೆ ನಾವು ಇನ್ಫ್ರಾಸ್ಟ್ರಕ್ಚರ್ ಬಿಲ್ಡ್ ಮಾಡ್ಲಿಕ್ಕೆ UPA ಕಾಲದೊಳಗೆ 22-23% ಇದ್ದಂತ ಸಾಲವನ್ನ ಈಗಾಗಲೇ ನಾವು ವಿತ್ ಆಲ್ ದೀಸ್ ಇನ್ಫ್ರಾಸ್ಟ್ರಕ್ಚರ್ಸ್ ನಾವು 18.5% ತಂದಿದ್ದೇವೆ. ಇವ್ರು 26% ಕ್ರಾಸ್ ಆಗ್ಯಾರ. ಯಾವ ಕ್ರಾಸ್ 26%, ಮೋರ್ ದ್ಯಾನ್ 26%. ಅದು ಕರೆಕ್ಟ್ ಫಿಗರ್ ಈಗ ಬಜೆಟ್ ಅದಾಗ ಗೊತ್ತಾಗ್ತದೆ. ಹಿಂಗಾಗಿ ದುರ್ಬಲ ಆರ್ಥಿಕ ನೀತಿ, ಭ್ರಷ್ಟಾಚಾರ ಮತ್ತು ವಿತ್ತೀಯ ಶಿಸ್ತು ಇಲ್ಲದೆ ಇವತ್ತು ಗೂಗಲ್ ರಾಜ್ಯದಿಂದ ಹೊರಟೋಯ್ತು. ಹಿಂದಿಲ್ಲೇ ಧಾರವಾಡಕ್ಕೆ ಹೀರೋ ಹೊಂಡ ಬರುದಿತ್ತು, ಅದನ್ನು ಹಾಳಗೆಡವಿದ್ರು. ಈಗ KIDB ಅದೇನೊಂದು ಕ್ಲಸ್ಟರು ಹಿಂದೆ ನಾವೆಲ್ಲ ಪ್ರಯತ್ನ ಮಾಡಿ, ಜಗದೀಶ್ ಶೆಟ್ಟರು ಇಂಡಸ್ಟ್ರಿ ಮಂತ್ರಿ ಇದ್ರು, ಆಮೇಲೆ ನಿರಾಣಿಯವರು ಇದ್ರು. ನನ್ನ ಹಿಂದಿನ ವಿಭಾಗದಲ್ಲಿ ಆಯ್ತು, ಈಗಿನ ವಿಭಾಗದಲ್ಲಿ ಆಯ್ತು, ಸಾಕಷ್ಟು ಇಂಡಸ್ಟ್ರಿಗಳು ನಮ್ಮ ಜೊತೆ ಸಂಪರ್ಕದಲ್ಲಿ ಇದ್ದಿದ್ರಿಂದ ಇಲ್ಲೊಂದು ಕ್ಲಸ್ಟರ್ ಮಾಡಿದೆ. ನಿಮ್ಗೆ ಇಲ್ಲೇ ಇಲೆಕ್ಟ್ರಾನಿಕ್ ಗುಡ್, ಕನ್ಸ್ಯೂಮರ್ ಇಲೆಕ್ಟ್ರಾನಿಕ್ ಗುಡ್ಸ್ ಕ್ಲಸ್ಟರ್ ನಾವು ಜಾಗ ಕೊಡ್ಬೇಕಂತಾಗಿತ್ತು. ಫಾಸ್ಟ್ FMCG ಕೊಡ್ಬೇಕಂತಾಗಿತ್ತು. ಅದೆಲ್ಲ ರೇಟ್ ಜಾಸ್ತಿ ಮಾಡಿದ್ದಾರೆ, ಮೂವ್ಮೆಂಟ್ ಆಗ್ತಾ ಇಲ್ಲ. ರಾಜ್ಯ ಸರ್ಕಾರ ದುರಾಡಳಿತ, ಭ್ರಷ್ಟಾಚಾರದ ಪರಮಾವಧಿಯನ್ನು ತಲುಪಿ ರಾಜ್ಯವನ್ನ ಹಾಳು ಮಾಡ್ತಾ ಇದೆ. ಪ್ಲಸ್ ಇವ್ರ ಜಗಳ. ಒಟ್ಟು ಸಾಲ ರಾಜ್ಯದ್ದು ಮಾರ್ಚ್ 26 ಅಂತ್ಯದ ವೇಳೆಗೆ 8.4 ಲಕ್ಷ ಕೋಟಿ. ಇದು 26.5% ಆಗ್ತದೆ ರಾಜ್ಯದ GDP. ಇವರ 25-26 ಭಾಷಣದಾಗ ಹೇಳ ವಿತ್ತೀಯ ಶಿಸ್ತನ್ನ ಕಾಯ್ದುಕೊಳ್ಬೇಕಂತ. ಈಗ ಇವ್ರು 26.5% ಆಗ್ಯದ. ಈ ಸರ್ತಿ ನನ್ನ ಪ್ರಕಾರ 27.5% ಆಗ್ತದೆ. ಹಿಂಗ ಹೋದ್ರ ರಾಜ್ಯವನ್ನ
ಅತ್ಯಂತ ಗಂಭೀರ ಸ್ಥಿತಿಗೆ ಇವರು ತಲುಪ್ತಾ ಇದ್ದಾರೆ. ಸಿದ್ದರಾಮಯ್ಯನವರು ನಾನು ಡಿ ಕೆ ಶಿವಕುಮಾರ್ ಹಾಲು ಮತ್ತು ಜೇನು ಇದ್ದಂಗಿದ್ದೀವಿ ಅಂತ ಹೇಳಿದ್ದಾರೆ. ಇದನ್ನ ಮಾಡಿದವ್ರು ಯಾರು? ನಾವು ಮಾಡಿದ್ವೇನ? ನಿಮ್ ಜನನ ಸ್ಟೇಟ್ಮೆಂಟ್ ಕೊಟ್ರ. ಆಮೇಲಿಂದ ನಿಮ್ಮ ಚೇಲಾಗಳು ಅವ್ರ ಚೇಲಾಗಳು ಸ್ಟೇಟ್ಮೆಂಟ್ ಕೊಟ್ರ. ಅವ್ರೇನು ಏನಿದು ವರ್ಲ್ಡ್ ವಾರ ಏನೋ ಹೇಳಿದ್ರಲ್ಲ, ವರ್ಲ್ಡ್ ಏನೋ ಹೇಳಿದ್ರಲ್ಲ ಅವ್ರು. ಡಿ ಕೆ ಅವ್ರದ್ದೊಂದು ತೆಗಿರಿ, ಅದು ವರ್ಲ್ಡ್ ಇಸ್ ವರ್ಲ್ಡ್ ಅಂತ ಏನೋ ಹೇಳ್ತಾರೆ ನೋಡಿ. ವರ್ಲ್ಡ್ ಪವರ್ ಯಾರಾಗಿದ್ರು ನಾವ್ ಹೇಳಿದ್ವಿ ಸಿದ್ದರಾಮಯ್ಯನವ್ರೆ. ಹಾಲು ಜೇನು ಅಲ್ಲಿ ನಿಮ್ದ ಆಲ್ಕೋಹಾಲು ಜೇನು ಇರ್ಬೇಕು ನಿಮ್ದು, ಅಥವಾ ಆಲ್ಕೋಹಾಲ್ ಮತ್ ಲಿಂಬೆ ಹಣ್ಣು ಲಿಂಬೆ ಹುಳಿ ಇರ್ಬೇಕು ನಿಮ್ದು. ಅದ ಹುಳಿ ಹಿಂಡಿ ಅದಕ್ಕೆ ಅವರು ನಮ್ದು ಹೊರತು ಹುಳಿ ಹಿಂಡು ಕೆಲಸ ಮಾಡ್ಬೇಡ್ರಿ. ನಮ್ದು ಹೊರತು ಹಾಲಿನ ಜೇನು, ಹಾಲು ಅಲ್ಲಿ ನಿಮ್ದು, ಆಲ್ಕೋಹಾಲ್ ನಿಮ್ದು. ಆಲ್ಕೋಹಾಲ್ ಕುಡಿದು ಹಾಲ ನಿರ್ಮಾಣ ಮಾಡ್ತಾ ಇದ್ದೆ. ಆಮೇಲೆ ಇನ್ನೊಂದು ಸ್ಟೇಟ್ಮೆಂಟ್ ಕೊಟ್ರ, ಕಾಂಗ್ರೆಸ್ ಫ್ಯಾಮಿಲಿ ರೂಲ್ಡ್ ಪಾರ್ಟಿ ಅಲ್ಲ, JDS ಫ್ಯಾಮಿಲಿ ರೂಲ್ಡ್, ಬಿಜೆಪಿ ಒಳಗ ಡೆಮೋಕ್ರಸಿ ಇಲ್ಲ ಅಂತ. 3 ತಿಂಗಳಾದ್ರೆ ನಿಮ್ ರಾಹುಲ್ ಗಾಂಧಿ ನೀವು ಅಪಾಯಿಂಟ್ಮೆಂಟ್ ಕೊಡೋದಿಲ್ಲ. ನಿಮ್ದೇ ಯಾವ್ದು ಪಾರ್ಟಿ? ಫ್ಯಾಮಿಲಿ ರೂಲ್ಡ್ ಅಲ್ಲ ನಿಮ್ದು. ಬಹುತೇಕ ಒಂದೇ ಫ್ಯಾಮಿಲಿಯಿಂದ 3 ಜನ ಪಾರ್ಟಿ ಸಂಸತ್ ಸದಸ್ಯರಿದ್ದು ಅವರ. ಖರ್ಗೆ ಸಾಹೇಬರನ್ನ ಮಾಡಿಟ್ಟಾರ ಅಧ್ಯಕ್ಷರು. ಖರ್ಗೆ ಅವ್ರಿಗೆ ಹೇಳ್ತಾರೆ ಹೈಕಮಾಂಡ್ ಇರ್ತಾರೆ. ಇವ್ರು ಫ್ಯಾಮಿಲಿ ರೂಲ್ಡ್ ಅಲ್ಲ ಅಂತ. ಇವ್ರು ಎಂತ ಅಪಹಾಸ್ಯದ ಮಾತಾಡ್ತಾರೆ ಇವ್ರು. ಡಿ ಕೆ ಇವ್ರು ನಮ್ಮ ಸಿದ್ದರಾಮಯ್ಯನವ್ರು ಅಂದ್ರ ಎಮರ್ಜೆನ್ಸಿ ಹಾಕಿದಾಗ ನೀವೇ ಬೇರೆ ಪಾರ್ಟಿ ಹೋಗಿದ್ರಿ, ನಿಮ್ ಜೈಲಿಗೆ ಹಾಕಿದ್ರಿ ಕಾಂಗ್ರೆಸ್ ಅವರು. ಅದನ್ನ ಭಾರಿ ಡೆಮೋಕ್ರೆಟಿಕ್ ಪಾರ್ಟಿ ಅಂತ. ಇತಿಹಾಸ ಮರೆಯುವುದಿಲ್ಲ ಸಿದ್ದರಾಮಯ್ಯನವರ ಜನ. ಇತಿಹಾಸ ಎಲ್ಲರಿಗೂ ಬಹಳ ಚೆನ್ನಾಗಿ ಗೊತ್ತದ. ನೀವು ಬೇರೆ ಪಾರ್ಟಿ ಆಗಿದ್ರಿ, ನಿಮ್ಮನ್ನು ಜೈಲಿಗೆ ಹಾಕಿದ್ರು, ನೀವು ಸ್ವಲ್ಪ ಬೇಗ ಹೊರಗೆ ಬಂದ್ರಿ. ಬಹಳ ಉಳಿದಿದ್ದೆಲ್ಲ ಹೋರಾಟಗಾರರೆಲ್ಲ ಬಹಳ ಒಳಗಡೆ ಇದ್ದು ಹೋರಾಟ ಮಾಡಿದ್ರು. ಅವಾಗ ನೀವು DH ಪಟೇಲ್ ಕೂಡಿ ಸೋನಿಯಾ ಗಾಂಧಿಗೆ ರಾಹುಲ್ ಗಾಂಧಿಗೆ ಏನ್ ಬೈದಿದ್ದೀರಿ ರೆಕಾರ್ಡ್ ಇವತ್ತು ಸಿಗ್ತಾ ಹೋಗ್ಬೇಕಾರೆ. DH ಪಟೇಲ್ ಅಂತೂ ಇವ್ರನ್ನ ಡೊಂಬರ ಆಟ ಮಾಡೋರು, ಪಿಕ್ ಪಾಕೆಟರ್ಸ್ ಎಲ್ಲ ಮಾತಾಡಿದ್ರು. ಇದ್ರೊಳಗ ಕಂಪ್ಯಾರಿಸನ್ ಡಿ ಕೆ ಶಿವಕುಮಾರ್ ಅವರ ಭ್ರಷ್ಟಾಚಾರ ಜೈಲು ಪ್ರಯತ್ನ ಆರೋಪ ಬಿಜೆಪಿ ಮಾಡಿದೆ ಎಂದು ಹೇಳುವ ಉದ್ದೇಶ ನೆನಪು ಮಾಡೋದ ನಿಮ್ಗೆ? ಅವ್ರಿಗೆ ಅವ್ರು ಜೈಲ್ನಾಗ ಇದ್ರು ಅಂತ ಹೇಳಿ ತಾವು ಕಟ್ಟ ಕಾಂಗ್ರೆಸ್ಸಿಗಂತ. ಡಿ ಕೆ ಶಿವಕುಮಾರ್ ಸರ್ಟಿಫಿಕೇಟ್ ಇವ್ರು ಕೊಡೋರು, ಅವರು ಕಟ್ಟ ಕಾಂಗ್ರೆಸ್ಸಿಗೆ ಅಂತ.